ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ ಫ್ರೆಂಡ್ಸ್, ಮೂರನೇ ದಿನ ಇವತ್ತು ಸಹ ಮಾರ್ಕೆಟ್ಸ್ ಸ್ವಲ್ಪ ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಯಾಕಂದರೆ ಕ್ರೂಡ್ ಆಯಿಲ್ ಪ್ರೈಸಸ್ ಓವರ್ ನೈಟಲ್ಲಿ ನಿಯರ್ಲಿ 3% ಫಾಲ್ ಆಗಿದೆ. ಅಂದರೆ ಕ್ರೂಡ್ ಆಯಿಲ್ ಈಗ $80 ಪರ್ ಬ್ಯಾರಲ್ಲಿ ಟ್ರೇಡ್ ಆಗ್ತಾ ಇದೆ. ಈ ಥರ ಕ್ರೂಡ್ ಆಯಿಲ್ ಫಾಲ್ ಆಗೋದ್ರಿಂದ ಇದು ನಮ್ಮ ಇಂಡಿಯಾಗೆ ತುಂಬಾ ಅಡ್ವಾಂಟೇಜ್ ಇರುತ್ತೆ. ಅದರಿಂದನೇ ನಮ್ಮ ಮಾರ್ಕೆಟ್ ಇವತ್ತು ಸಹ ಸ್ವಲ್ಪ ಪಾಸಿಟಿವಲ್ಲೇ ಕ್ಲೋಸ್ ಆಗಿರೋದು. ಅದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಕೂಡ ಸ್ವಲ್ಪ ಪಾಸಿಟಿವ್ ಅಪ್ಡೇಟ್ಸ್ ಬಂದಿದ್ದಾವೆ. ಅದರಿಂದನೂ ಸಹ ಈ ಥರ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಈಗ ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಇರಾನ್ ಜೊತೆ ಈ MOU ಏನಿದೆ ಎಲೆಕ್ಟ್ರಾನಿಕಲಿ ಈಗಾಗಲೇ ಸೈನ್ ಆಗೋಗಿದೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೂ ಸಹ ಇವತ್ತು ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರ್ಬೋದು. ಅದ್ರ ಜೊತೆಗೆ ಈ ಪೀಸ್ ಅಗ್ರಿಮೆಂಟಲ್ಲಿ ನೋಡಿದ್ರೆ 14 ಪಾಯಿಂಟ್ಸ್ ಏನಿದಾವೆ ಅವನ್ನೆಲ್ಲ ಶುಕ್ರವಾರ ಕಂಪ್ಲೀಟಾಗಿ ನಿಮ್ಮ ಮುಂದೆ ರಿವೀಲ್ ಮಾಡ್ತೀವಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್, ಈಗ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಮೆನ್ಷನ್ ಮಾಡಿದ್ದೆ, ಈಗ ಸುಮಾರು $300 ಬಿಲಿಯನ್ ಇರಾನ್ಗೆ ಕಾಂಪನ್ಸೇಷನ್ ಕೊಡಬೇಕು ಅಂತ ಮೆನ್ಷನ್ ಮಾಡಿದ್ದೆ ಅಲ್ವಾ. ಅದ್ರ ಬಗ್ಗೆ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಈಗ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಈ $300 ಬಿಲಿಯನ್ ಏನು ನ್ಯೂಸ್ ಸರ್ಕ್ಯುಲೇಟ್ ಆಗ್ತಾ ಇದೆ ಅದೆಲ್ಲ ಫೇಕ್ ನ್ಯೂಸ್, ಯಾರೂ ನಂಬೇಡಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಈ ಥರ ಈ ಪೀಸ್ ಅಗ್ರಿಮೆಂಟ್ ಬಗ್ಗೆ ಮಲ್ಟಿಪಲ್ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬಂದಿರೋ ಕಾರಣದಿಂದ ಇವತ್ತು ಕ್ರೂಡ್ ಆಯಿಲ್ ಫಾಲ್ ಆಗಿದೆ, ನಮ್ಮ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈಗ ಒಂದನ್ನು ಯೋಚನೆ ಮಾಡಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ಈ ಪೀಸ್ ಅಗ್ರಿಮೆಂಟ್ ಬಗ್ಗೆ ಎಲ್ಲ ಈ ಥರ ತುಂಬ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಏನೋ ಮಾಡ್ತಾ ಇದ್ದಾರೆ. ಆದರೆ ಇರಾನ್ ಕಡೆಯಿಂದ ಅಷ್ಟು ಪಾಸಿಟಿವ್ ಅಪ್ಡೇಟ್ಸ್ ಏನು ಬರ್ತಾ ಇಲ್ಲ. ಇವಾಗ ಸ್ವಲ್ಪ ನೆಗೆಟಿವ್ ಅಪ್ಡೇಟ್ಸ್ ಏನೇ ಬರ್ತಾ ಇದ್ದಾವೆ. ನೋಡೋಣ 19ನೇ ತಾರೀಕು ಅಂದರೆ ಶುಕ್ರವಾರ ಈ ಪೀಸ್ ಅಗ್ರಿಮೆಂಟ್ ಆ್ಯಕ್ಚುಲಾಗಿ ಸೈನ್ ಆಗುತ್ತಾ ಇಲ್ವಾ ಅಂತ. ಮತ್ತು ಡೊನಾಲ್ಡ್ ಟ್ರಂಪ್ ಅವರು ಏನಕ್ಕೆ ಈ ಥರ ಇಷ್ಟು ಸಡನ್ ಆಗಿ ಈ ಪೀಸ್ ಅಗ್ರಿಮೆಂಟ್ಸ್ ಬಗ್ಗೆ ಈ ಥರ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡೋದು ಮತ್ತು ಎಲೆಕ್ಟ್ರಾನಿಕಲಿ ಸೈನ್ ಆಗಿದೆ ಅಂತ ಹೇಳೋದು, ಈ ಥರ ಎಲ್ಲ ಏನಕ್ಕೆ ಸ್ಟೇಟ್ಮೆಂಟ್ಸ್ ಇಷ್ಟು ಪಾಸಿಟಿವ್ ಆಗಿ ಬರ್ತಾ ಇದ್ದಾವೆ ಅಂತ ನೋಡಿದ್ರೆ ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ ನೋಡಿ. ಈಗ ನಾಳೆ ನೋಡಿದ್ರೆ US ಅಲ್ಲಿ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಅದರಲ್ಲೂ ಹೊಸ ಫೆಡ್ ಚೇರ್ಮನ್ ಆದ ಕೆವಿನ್ ವಾಶ್ ಅವರು ಫಸ್ಟ್ ಟೈಮ್ ಈ ಫೆಡ್ ಚೇರ್ಮನ್ ಆಗಿ ಬಂದಿದ್ದಾರೆ. ಅದರಿಂದ ಇವರು ಇಂಟ್ರೆಸ್ಟ್ ರೇಟ್ ಪರವಾಗಿ ಯಾವ ಥರ ಡಿಸಿಷನ್ಸ್ನ ತೊಗೊತಾರೆ ಅಂತ ನೋಡಬೇಕಾಗಿರುತ್ತೆ. ಈಗ ಡೊನಾಲ್ಡ್ ಟ್ರಂಪ್ ಅವರು ಇಷ್ಟು ಅಗ್ರೆಸಿವ್ ಆಗಿ MOU ಏನಕ್ಕೆ ಸೈನ್ ಮಾಡಿಸ್ತಾ ಇದ್ದಾರೆ ಅಂತ ಅಂದರೆ, ಈಗ MOU ಸೈನ್ ಆಗ್ತಿದ್ದಂಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಕಂಪ್ಲೀಟಾಗಿ ಓಪನ್ ಆಗುತ್ತೆ. ಈ ಥರ ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಆಗೋದ್ರಿಂದ ಕ್ರೂಡ್ ಆಯಿಲ್ ಪ್ರೈಸಸ್ ಅನ್ನೋದು ಫಾಲ್ ಆಗ್ತಾ ಬರುತ್ತೆ. ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆದರೆ ಆಗ ಇನ್ಫ್ಲೇಷನ್ ಕೂಡ ತುಂಬಾ ಕಮ್ಮಿ ಬರುತ್ತೆ. ಈಗ ರೀಸೆಂಟಾಗಿ ನೋಡಿದ್ರೆ US ಅಲ್ಲಿ ಇನ್ಫ್ಲೇಷನ್ ಡೇಟಾ ಬಂದಿತ್ತು. ಇನ್ಫ್ಲೇಷನ್ ಆದರೆ 3 ಇಯರ್ಸ್ ಹೈಯಲ್ಲಿ ಬಂದಿದೆ. ಅಂದರೆ ಲಾಸ್ಟ್ 3 ಇಯರ್ಸಲ್ಲಿ ಇನ್ಫ್ಲೇಷನ್ ಎಂದೂ ಇಷ್ಟು ಜಾಸ್ತಿ ಬಂದಿರಲಿಲ್ಲ. ಇನ್ಫ್ಲೇಷನ್ ಅಷ್ಟು ಜಾಸ್ತಿ ಆಗಿದೆ US ಅಲ್ಲಿ, ನಿಯರ್ಲಿ 4.2%. ಈ ಥರ ಇನ್ಫ್ಲೇಷನ್ ಜಾಸ್ತಿ ಆಗಿರೋ ಕಾರಣದಿಂದ US ಅಲ್ಲಿ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡ್ತಾರೆ. ಈ ಥರ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡೋದ್ರಿಂದ US ಮಾರ್ಕೆಟ್ಸ್ಗೆ ಅದು ನೆಗೆಟಿವ್ ಆಗುತ್ತೆ, ಕಮಾಡಿಟೀಸ್ಗೆ ಅದು ನೆಗೆಟಿವ್ ಆಗುತ್ತೆ. ಮತ್ತು ಪ್ರೆಸೆಂಟ್ US ಹತ್ರ ನೋಡಿದ್ರೆ $39.2 ಟ್ರಿಲಿಯನ್ ಡೆಟ್ ಇದೆ. ಪ್ರೆಸೆಂಟ್ ಈಗ ಡೆಟ್ ಟು GDP ರೇಷಿಯೋ ನೋಡಿದ್ರೆ 123% ಇದೆ. ಈ ಥರ ಈಗಾಗಲೇ ಡೆಟ್ ಏನೋ ತುಂಬಾ ಜಾಸ್ತಿ ಇದೆ. ಅದ್ರ ಜೊತೆಗೆ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡೋದ್ರಿಂದ ಅಡಿಷ್ನಲ್ ಆಗಿ ಬರ್ಡನ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ದಿದಂಗೆ ಆದಷ್ಟು ಸೇಮ್ ಲೆವೆಲಲ್ಲಾದರೂ ಇರಿಸಬೇಕು, ಅಥವಾ ಕಮ್ಮಿ ಮಾಡೋದ್ರಿಂದ US ಎಕಾನಮಿಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ ಅನ್ನೋ ಕಾರಣದಿಂದನೇ ಈಗ ಇಷ್ಟು ಅರ್ಜೆಂಟಾಗಿ MOUನೆಲ್ಲ ಸೈನ್ ಮಾಡಿಸ್ತಾ ಇರೋದು. ಫ್ರೆಂಡ್ಸ್, ಇದು ಡೊನಾಲ್ಡ್ ಟ್ರಂಪ್ ಅವರ ಮಾಸ್ಟರ್ ಪ್ಲ್ಯಾನ್. ಈಗ US ಮತ್ತು ಇರಾನ್ ಪೀಸ್ ಡೀಲ್ ಏನಾದರೂ ಸೈನ್ ಆದರೆ ಅದು USಗೆ ತುಂಬಾ ಅಡ್ವಾಂಟೇಜ್ ಆಗುತ್ತೆ. ನೋಡೋಣ ನಾಳೆ ಕೆವಿನ್ ವಾಶ್ ಅವರು ಯಾವ ಥರ ಡಿಸಿಷನ್ನ ತೊಗೊತಾರೆ ಅಂತ. ಒಂದು ವೇಳೆ ಅವರೇನಾದರೂ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡಿದ್ರೆ US ಮಾರ್ಕೆಟ್ಸ್ ಕಂಪ್ಲೀಟಾಗಿ ಫಾಲ್ ಆಗುತ್ತೆ. ಮತ್ತು ಕಮಾಡಿಟೀಸ್ ಗೋಲ್ಡ್ ಪ್ರೈಸಸ್ ಆದರೆ ತುಂಬ ಫಾಲ್ ಆಗುತ್ತೆ. ಅದ್ರ ಇಂಪ್ಯಾಕ್ಟೇ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೇಲೂ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಕನ್ಸರ್ನ್ ಏನು ಅಂತಂದರೆ, ಈಗ ಬುಧವಾರ ರಾತ್ರಿ ನಮ್ಗೆ ಡೇಟಾ ಗೊತ್ತಾಗುತ್ತೆ. ಅದ್ರ ಇಂಪ್ಯಾಕ್ಟ್ ಗುರುವಾರ ಇರುತ್ತೆ. ಮತ್ತು ಶುಕ್ರವಾರ ನೋಡಿದ್ರೆ US ಮತ್ತು ಇರಾನ್ ಈ ಪೀಸ್ ಅಗ್ರಿಮೆಂಟ್ ಸೈನ್ ಆಗುತ್ತೆ ಸ್ವಿಟ್ಜರ್ಲ್ಯಾಂಡಲ್ಲಿ. ಒಂದು ವೇಳೆ ಇರಾನ್ ಅವ್ರು ಏನಾದರೂ ಸೈನ್ ಮಾಡಲಿಲ್ಲ ಅಂದರೆ ಅವಾಗೂ ಕೂಡ ಮಾರ್ಕೆಟ್ಸ್ ಮತ್ತೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ 3 ಡೇಸಲ್ಲಿ ಯಾರೂ ಓಪನ್ ಪೊಸಿಷನ್ಸ್ನ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ಮಾರ್ಕೆಟ್ಸ್ ತುಂಬ ವೊಲಟೈಲ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಟೂ ಬ್ರದರ್ಸ್ ಫಿನಾನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್, ಡಿಕ್ಸಾನ್ ಟೆಕ್ನಾಲಜೀಸ್. ಇವತ್ತಾದರೆ ಈ ಕಂಪನಿ ಅಬೌಟ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈಗ ರೀಸೆಂಟಾಗಿ ಒಂದ್ಸಲ ಈ ಕಂಪನಿ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಅವತ್ತು ನೋಡಿದ್ರೆ 5%ಗಿನ ಜಾಸ್ತಿ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು.
ಯಾಕಂದ್ರೆ ಈ ಡಿಕ್ಸಾನ್ ಟೆಕ್ನಾಲಜೀಸ್ ಮತ್ತೆ ವಿವೋ ಅವರ ಜಾಯಿಂಟ್ ವೆಂಚರ್ ಕಂಪ್ಲೀಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅನ್ನೋ ಕಾರಣದಿಂದನೇ, ಮತ್ತೆ ಇವತ್ತು ನೋಡಿದ್ರು ಅದೇ ಕಾರಣದಿಂದನೇ ಈ ತರ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈಗ ಈ ಕಂಪನಿ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಈ ಡಿಕ್ಸಾನ್ ಮತ್ತೆ ವಿವೋ ಅವರ ಜಾಯಿಂಟ್ ವೆಂಚರ್ಗೆ ಗೌರ್ಮೆಂಟ್ ಅಪ್ರೂವಲ್ ಕೊಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ, ಅತಿ ಶೀಘ್ರದಲ್ಲೇ ಅಪ್ರೂವಲ್ ಸಿಗೋ ಚಾನ್ಸಸ್ ಇದೆ ಅಂತ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಆ ಕಾರಣದಿಂದನೇ ಇವತ್ತು ಎಬೋ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಅವತ್ತೇನೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ, ಈಗ ಈ ಜಾಯಿಂಟ್ ವೆಂಚರ್ ಅಪ್ರೂವ್ ಆಗೋದ್ರಿಂದ ಅದು ಡಿಕ್ಸಾನ್ ಟೆಕ್ನಾಲಜೀಸ್ ಅವರ ರೆವಿನ್ಯೂಸ್ ಮೇಲೆ, ಪ್ರಾಫಿಟ್ಸ್ ಮೇಲೆ ತುಂಬಾನೇ ಪಾಸಿಟಿವ್ ಗ್ರೋತ್ ಇರುತ್ತೆ ಅಂತ. ಯಾಕಂದ್ರೆ ಈ ವಿವೋ ಕಂಪನಿಗೆ ಇವರು ಸ್ಮಾರ್ಟ್ ಫೋನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾರೆ. ಈಗ ವಿವೋ ಅವರು ಪ್ರತಿ ವರ್ಷ 37 ಮಿಲಿಯನ್ ಸ್ಮಾರ್ಟ್ ಫೋನ್ಸ್ನ ಪ್ರತಿ ವರ್ಷ ಸೇಲ್ ಮಾಡ್ತಾರೆ. ಅದರಲ್ಲಿ ಈ ಡಿಕ್ಸಾನ್ ಟೆಕ್ನಾಲಜೀಸ್ ಅವ್ರು ನೋಡಿದ್ರೆ 20ಇಂದ 22 ಮಿಲಿಯನ್ ಸ್ಮಾರ್ಟ್ ಫೋನ್ಸ್ನ ಈ ಡಿಕ್ಸಾನ್ ಟೆಕ್ನಾಲಜೀಸ್ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿರುತ್ತೆ. ಅದರಿಂದ ಡಿಕ್ಸಾನ್ ಟೆಕ್ನಾಲಜೀಸ್ ಅವ್ರಿಗೆ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ ಅಂತ ಅವತ್ತೇನೆ ಮೆನ್ಷನ್ ಮಾಡಿದ್ದೆ. ನೋಡೋಣ ಈ ಅಪ್ರೂವಲ್ ಯಾವಾಗ ಸಿಗುತ್ತೆ ಅಂತ. ಮತ್ತೆ ಫ್ರೆಂಡ್ಸ್, ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಈ ಕಂಪನಿಗೆ ಅಪ್ರೂವಲ್ ಸಿಕ್ಕಿದೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬಂತು ಅಂದರೆ ಅವತ್ತು ಡಿಕ್ಸಾನ್ ಟೆಕ್ನಾಲಜೀಸ್ ಇನ್ನೂ ತುಂಬ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನೋಡೋಣ ಅದು ಯಾವಾಗ ಅಪ್ರೂವಲ್ ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ ಅಂತ. ಮತ್ತೆ ಇವತ್ತಿನ ಮಾರ್ಕೆಟ್ ಟೈಮಲ್ಲಿ CLSA ಅವ್ರು ನೋಡಿದ್ರೆ ಈ ಡಿಕ್ಸಾನ್ ಟೆಕ್ನಾಲಜೀಸ್ನ ಡೌನ್ಗ್ರೇಡ್ ಮಾಡಿದ್ದಾರೆ. ಮುಂಚೆ ಹೋಲ್ಡ್ ರೇಟಿಂಗ್ ಕೊಟ್ಟಿದ್ರು, ಆದರೆ ಇವಾಗ ಅದನ್ನು ಚೇಂಜ್ ಮಾಡ್ತಾ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು 13% ಡೌನ್ ಸೈಡ್ ರಿಸ್ಕ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೂ ಕೂಡ ಶೇರ್ ಪ್ರೈಸ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫಸ್ಟ್ ಈಗ CLSA ಅವರು ಈ ಥರ ಡೌನ್ಗ್ರೇಡ್ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂತ ಅಂದರೆ, ಈಗ ವಿವೋ ಜಾಯಿಂಟ್ ವೆಂಚರಿಂದ ಈ ಕಂಪನಿಗೇನೋ ಅಡ್ವಾಂಟೇಜ್ ಇರುತ್ತೆ, ಆದರೆ ಗ್ಲೋಬಲಿ ಈ ಸ್ಟೋರೇಜ್ ಚಿಪ್ಸ್ ಅಥವಾ ಮೆಮೊರಿ ಚಿಪ್ ಪ್ರೈಸಸ್ ಆದರೆ ತುಂಬಾನೇ ಜಾಸ್ತಿ ಆಗಿದೆ ಶಾರ್ಟೇಜಿಂದ. ಅದರಿಂದ ಕಮ್ಮಿಂಗ್ ಟೈಮಲ್ಲಿ ಈ ಸ್ಮಾರ್ಟ್ಫೋನ್ ಪ್ರೈಸಸ್ ಅನ್ನೋದು ತುಂಬಾನೇ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಆ ಕಾರಣದಿಂದ ಡಿಮ್ಯಾಂಡ್ ಏನಾದರೂ ಸ್ವಲ್ಪ ಕಮ್ಮಿ ಆದರೆ ಅದ್ರ ಇಂಪ್ಯಾಕ್ಟ್ ಕೂಡ ಆ ಡಿಕ್ಸಾನ್ ಟೆಕ್ನಾಲಜೀಸ್ ಮೇಲಿರುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದರಿಂದನೇ ಈ ಥರ ಈ ಡಿಕ್ಸಾನ್ ಟೆಕ್ನಾಲಜೀಸ್ನ ಡೌನ್ಗ್ರೇಡ್ ಮಾಡಿರೋದು. ಫ್ರೆಂಡ್ಸ್, ಈಗ CLSA ಅವ್ರ ಕಡೆಯಿಂದ ಈ ಥರ ಸ್ಟೇಟ್ಮೆಂಟ್ಸ್ ಬಂದರೆ ಮೋತಿಲಾಲ್ ಅವ್ರ ಕಡೆಯಿಂದ ಇನ್ನೂ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬಂದಿದ್ದಾವೆ. ಪ್ರೆಸೆಂಟ್ ಈಗ ನಮ್ಮ ಮಾರ್ಕೆಟಲ್ಲಿ ನೋಡಿದ್ರೆ ಮೆಮೊರಿ ಚಿಪ್ ಪ್ರೈಸಸ್ ಏನೋ ತುಂಬಾನೇ ಜಾಸ್ತಿ ಇದೆ. ಅದರಿಂದ ಇಂಡಿಯಾದಲ್ಲಿ ವಾಲ್ಯೂಮ್ಸ್ ಏನೋ ಕಮ್ಮಿ ಆಗ್ಬೋದು, ಆದರೆ ಎಲ್ಲಿವರೆಗೂ ಇದೇ ಥರ ಕಮ್ಮಿ ಆಗ್ಬೋದು. 1 ಇಯರ್ ಇಂಪ್ಯಾಕ್ಟ್ ಇರುತ್ತೆ ಅಥವಾ 2 ಇಯರ್ಸ್ವರೆಗೂ ಇಂಪ್ಯಾಕ್ಟ್ ಇರುತ್ತೆ. ಆದರೆ ಲಾಂಗ್ ಟರ್ಮಲ್ಲಿ ನೋಡಿದ್ರೆ ತುಂಬಾನೇ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿರೋ EMS ಕಂಪನೀಸ್ ಯಾವುದೋ ಒಂದೇ ಒಂದು ಸೆಗ್ಮೆಂಟ್ ಮೇಲೆ ಮಾತ್ರನೇ ಡಿಪೆಂಡ್ ಆಗಿಲ್ಲ, ಹಲವಾರು ಬಿಸ್ನೆಸ್ನ ಇವರು ಮಾಡ್ತಾ ಇದ್ದಾರೆ, ಹಲವಾರು ಪ್ರಾಡಕ್ಟ್ಸ್ನ ಇವರು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತಾ ಇದ್ದಾರೆ. ಅದರಿಂದ ಲಾಂಗ್ ಟರ್ಮಲ್ಲಿ ಈ ಕಂಪನೀಸ್ ಎಲ್ಲ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಇವರು ತುಂಬಾನೇ ಪಾಸಿಟಿವ್ ರೇಟಿಂಗ್ನ ಕೊಟ್ಟಿದ್ದಾರೆ. ಕೇನ್ಸ್ ಟೆಕ್ನಾಲಜೀಸ್ ಅವ್ರಿಗೆ 4000 ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಡಿಕ್ಸಾನ್ ಟೆಕ್ನಾಲಜೀಸ್ಗೆ 14,600 ರೂಪೀಸ್ ಟಾರ್ಗೆಟ್ ಪ್ರೈಸ್. ಆಂಬರ್ ಎಂಟರ್ಪ್ರೈಸಸ್, ಸಿರ್ಮಾ SGS ಈ ಕಂಪನಿ ಬಗ್ಗೆ ಒಂದು 6 ಮಂತ್ಸ್ ಬ್ಯಾಕ್ ಏನೇ ತಿಳಿಸಿದೆ, ಕಮ್ಮಿಂಗ್ ಟೈಮಲ್ಲಿ ಸ್ವಲ್ಪ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ. ಈ ಕಂಪನಿ ನೋಡಿದ್ರೆ ಲಾಸ್ಟ್ 6 ಮಂತ್ಸಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಇಷ್ಟು ಗ್ರೋ ಆದ್ಮೇಲೆ ಸಮೇತ ಈ ಕಂಪನಿಗೆ ಇನ್ನ ಹೈಯರ್ ಟಾರ್ಗೆಟ್ ಪ್ರೈಸ್ನ ಕೊಟ್ಟು 1620 ರೀಚ್ ಆಗುತ್ತೆ ಅಂತ ಪಾಸಿಟಿವ್ ರೇಟಿಂಗ್ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ಸೈನ್ DLM, ಆವ್ಲಾನ್ ಟೆಕ್ನಾಲಜೀಸ್ ಈ ತರ ಹಲವಾರು ಕಂಪನೀಸ್ ಲೆಡ್ ಆಗಿ ತುಂಬಾನೇ ಪಾಸಿಟಿವ್ ರೇಟಿಂಗ್ನ ಕೊಟ್ಟಿದ್ದಾರೆ. ನೋಡೋಣ EMS ಸೆಗ್ಮೆಂಟ್ ಕಮ್ಮಿಂಗ್ ಟೈಮಲ್ಲಿ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ಬೋದು ಅಂತ. ಮತ್ತೆ ಫ್ರೆಂಡ್ಸ್, ಈಗ ಕ್ರೂಡ್ ಆಯಿಲ್ ಪ್ರೈಸ್ ಆದರೆ ಸ್ವಲ್ಪ ಫಾಲ್ ಆಗ್ತಾ ಇದೆ. ಅದರಿಂದ ಮಾರ್ಕೆಟ್ಸ್ ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ರಿಕವರ್ ಆಗ್ತಾ ಇದಾವೆ. ಒಂದು ವೇಳೆ ಕಮ್ಮಿಂಗ್ ಟೈಮಲ್ಲಿ ಮಾರ್ಕೆಟ್ಸ್ ಏನಾದರೂ ಇನ್ನೂ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆದರೆ ಯಾವ ಸೆಗ್ಮೆಂಟಲ್ಲಿ ಸ್ವಲ್ಪ ಬೆಟರ್ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೋಡಿದ್ರೆ ಅದರಲ್ಲಿ 3 ಸೆಕ್ಟಾರ್ಸ್ ಅಥವಾ 3 ಸೆಗ್ಮೆಂಟ್ಸ್ ಇದ್ದಾವೆ. ಇವನ್ನ ಪ್ರತಿಯೊಬ್ಬರೂ ಫೋಕಸ್ ಮಾಡಿ. ಅದರಲ್ಲಿ ಮೊದಲನೇದಾಗಿ ಬಂದು ಡಿಫೆನ್ಸ್ ಸೆಕ್ಟಾರ್. ಡಿಫೆನ್ಸಲ್ಲಿ ತುಂಬಾನೇ ಪಾಸಿಟಿವ್ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ಕಮ್ಮಿಂಗ್ ಟೈಮಲ್ಲಿ ಕೂಡ, ಯಾಕಂದರೆ ತುಂಬಾನೇ ಕೇಪೆಕ್ಸ್ ನಡೀತಾ ಇದೆ ಆ ಕಾರಣದಿಂದ. ಅದಾದಮೇಲೆ ಪವರ್ ಇನ್ಫ್ರಾಸ್ಟ್ರಕ್ಚರ್ ಈ ಸೆಗ್ಮೆಂಟಲ್ಲೂ ಕೂಡ ಸ್ವಲ್ಪ ಬೆಟರ್ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೆ ಮೂರನೇ ಸೆಗ್ಮೆಂಟ್ ಬಂದು EMS ಸೆಕ್ಟಾರ್. EMS ಸೆಗ್ಮೆಂಟಲ್ಲಿ ಸ್ವಲ್ಪ ಇಶ್ಯೂಸ್ ಇದೆ, ಅದೆಲ್ಲ ಕಮ್ಮಿಂಗ್ ಟೈಮಲ್ಲಿ ಸ್ವಲ್ಪ ಕ್ಲಿಯರ್ ಮಾಡ್ಕೊಂತ ಲಾಂಗ್ ಟರ್ಮಲ್ಲಿ ಸ್ವಲ್ಪ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಲಾಂಗ್ ಟರ್ಮಲ್ಲಿ ಈ 3 ಸೆಕ್ಟಾರ್ಸ್ ಅಥವಾ ಸೆಗ್ಮೆಂಟ್ಸ್ ಯಾವ ಥರ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತವೆ ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವತ್ತು NSE ಅವ್ರು ನೋಡಿದ್ರೆ ಹೊಸ ಸೆಕ್ಟಾರ್ಸ್ನೆಲ್ಲ ಲಾಂಚ್ ಮಾಡಿದ್ದಾರೆ. ಸೆಕ್ಟೋರಿಯಲ್ ಬೇಸಿಸಲ್ಲಿ ತುಂಬಾ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ಈ ಸೆಕ್ಟರಲ್ಲಿ ಕಮ್ಮಿಂಗ್ ಟೈಮಲ್ಲಿ ಬೆಟರ್ ಗ್ರೋತ್ ಇದೆ ಅಂತ ಅಲ್ಲಿ ಇನ್ವೆಸ್ಟ್ ಮಾಡೋದು, ಇನ್ನೊಂದು ಹತ್ರ ಬೆಟರ್ ಗ್ರೋತ್ ಇರುತ್ತೆ ಅಂತ ಇನ್ವೆಸ್ಟ್ ಮಾಡೋದು, ಈ ಥರ ಹಲವಾರು ಸೆಕ್ಟಾರ್ಸಲ್ಲಿ ತುಂಬಾ ಇನ್ವೆಸ್ಟ್ ಮಾಡ್ತಾ ಇರ್ತೀವಲ್ಲ. ಅದಕ್ಕೋಸ್ಕರ ಇವತ್ತು NSE ಅವರಾದರೆ ಇನ್ನೂ ಹೊಸದಾಗಿ 11 ಸೆಕ್ಟಾರ್ಸ್ನ ಲಾಂಚ್ ಮಾಡಿದ್ದಾರೆ. ಅದೇ ನಿಫ್ಟಿ ಪವರ್, ಕ್ಯಾಪಿಟಲ್ ಗೂಡ್ಸ್, ಟೆಲಿಕಮ್ಯುನಿಕೇಷನ್ಸ್, ಕನ್ಸ್ಟ್ರಕ್ಷನ್,
ಕನ್ಸ್ಯೂಮರ್ ಸರ್ವಿಸಸ್, ಈ ತರ ಇನ್ನು ಹಲವಾರು ಸೆಕ್ಟಾರ್ಸ್ನ ಇವರು ಲಾಂಚ್ ಮಾಡಿದ್ದಾರೆ. ಈ ತರ NSE ಅವರು ಹೊಸ ಹೊಸ ಸೆಕ್ಟಾರ್ಸ್ನ ಲಾಂಚ್ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ, ಈಗ ಇನ್ವೆಸ್ಟರ್ಸ್ ಏನಿರ್ತಾರೆ ಸ್ವಲ್ಪ ಸೆಕ್ಟಾರ್ಸ್ ಅಲ್ಲಿ ಮಾತ್ರನೇ ಅಲೋಕೇಟ್ ಮಾಡೋದಕ್ಕೆ ತುಂಬಾನೇ ಯೋಚನೆ ಮಾಡ್ತಾರೆ. ಈಗ ಆ ಸೆಕ್ಟರ್ ಅಲ್ಲಿ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ತುಂಬಾ ಇನ್ವೆಸ್ಟ್ ಮಾಡೋದಕ್ಕಿಂತ ಓವರ್ ಆಲ್ ಸೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅನ್ನೋ ಒಂದು ಕಾರಣದಿಂದ ಈ ರೀಸೆಂಟ್ ಟೈಮಲ್ಲಿ ETFs ನೋಡ್ತಾ ಇದ್ದೀರಾ, ಇನ್ವೆಸ್ಟರ್ಸ್ ಆದರೆ ETFs ಒಳಗಡೆ ತುಂಬಾನೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದೇ ಕಾರಣದಿಂದನೇ ಈ ತರ ಸೆಕ್ಟಾರ್ಸ್ ವೈಸ್ ಅಲ್ಲಿ 11 ಸೆಕ್ಟಾರ್ನ ಹೊಸದಾಗಿ ಲಾಂಚ್ ಮಾಡಿರೋದು. ಅದರಿಂದ ಈಗ ನಿಫ್ಟಿ ಅಂಡರಲ್ಲಿ ನೋಡಿದ್ರೆ ಟೋಟಲ್ ಆಗಿ 34 ಸೆಕ್ಟಾರ್ಸ್ ಇದಾವೆ. ಈ ತರ ಸೆಕ್ಟಾರ್ಸ್ನ ಲಾಂಚ್ ಮಾಡಿದ್ಮೇಲೆ ಕಮಿಂಗ್ ಟೈಮಲ್ಲಿ ಈ ಸೆಕ್ಟಾರ್ ಬೇಸಿಸ್ ಮೇಲೆ ಹೊಸ ಹೊಸ ಮ್ಯೂಚುವಲ್ ಫಂಡ್ಸ್ ಬರ್ತವೆ ಮತ್ತೆ ಹೊಸ ಹೊಸ ETFs ಕೂಡ ಬರ್ತವೆ. ಅದರಿಂದ ಮಾರ್ಕೆಟ್ ಒಳಗಡೆ ಇನ್ನ ಅಡಿಷನಲ್ ಇನ್ಫ್ಲೋಸ್ ಬರುತ್ತೆ ಅನ್ನೋ ಒಂದು ಕಾರಣದಿಂದನೇ ಈ ತರ NSE ಅವರು ಈಗ ಹೊಸ ಹೊಸ ಸೆಕ್ಟಾರ್ಸ್ನೆಲ್ಲ ಈ ತರ ಲಾಂಚ್ ಮಾಡಿರೋದು. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಸುಜ್ಲಾನ್ ಎನರ್ಜಿ ಆದ್ರೆ ನಿಯರ್ಲಿ 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಯೂನಿಯನ್ ರಿನ್ಯೂವಬಲ್ ಎನರ್ಜಿ ಮಿನಿಸ್ಟರ್ ಆದ ಪ್ರಹ್ಲಾದ್ ಜೋಶಿ ಅವರು ವಿಂಡ್ ಎನರ್ಜಿ ಬಗ್ಗೆ ಎಲ್ಲ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈಗ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡಿದ್ರೆ ಮಿನಿಸ್ಟರ್ ಅವರು ವಿಂಡ್ ಇಂಡಿಪೆಂಡೆಂಟ್ ಪವರ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ನ ಮತ್ತೆ ಇಂಡಿಯನ್ ವಿಂಡ್ ಟರ್ಬೈನ್ ಮ್ಯಾನುಫ್ಯಾಕ್ಚರಿಂಗ್ ಅಸೋಸಿಯೇಷನ್ ನ ಕೇಳಿದ್ದಾರೆ. ಈಗ ಈ ವಿಂಡ್ ಟರ್ಬೈನ್ಸ್ ನ ಇನ್ಸ್ಟಾಲ್ ಮಾಡಿ ತುಂಬಾ ವರ್ಷಗಳೇ ಆಗಿರ್ತಾವಲ್ಲ, ಅದಕ್ಕೋಸ್ಕರ ಇವು ಯಾವ ತರ ವರ್ಕ್ ಮಾಡ್ತಾ ಇದಾವೆ ಪ್ರಾಪರ್ ಆಗಿ ಚೆಕ್ ಮಾಡಿ ಒಂದು ಡೀಟೇಲ್ ರಿಪೋರ್ಟ್ನ ಕೊಡಿ. ಏನಾದರೂ ಚೇಂಜಸ್ ಬೇಕು ಅಂದರೆ ಕಮಿಂಗ್ ಟೈಮಲ್ಲಿ ಹೊಸ ಹೊಸ ವಿಂಡ್ ಟರ್ಬೈನ್ಸ್ ಜೊತೆ ರೀಪ್ಲೇಸ್ ಮಾಡೋಣ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಇವತ್ತು ಸುಜ್ಲಾನ್ ಎನರ್ಜಿ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಈ ಹಳೆ ವಿಂಡ್ ಟರ್ಬೈನ್ಸ್ ಏನಿದಾವೆ ಅದ್ರ ಕೆಪಾಸಿಟಿ ನೋಡಿದ್ರೆ 250 ಕಿಲೋವಾಟ್ಸಿಂದ 500 ಕಿಲೋವಾಟ್ಸ್ವರೆಗೂ ಇರುತ್ತೆ. ಇದು ಹಳೆ ಟೆಕ್ನಾಲಜಿ, ಜೊತೆಗೆ ಎಲೆಕ್ಟ್ರಿಸಿಟಿ ಜನರೇಷನ್ ಅನ್ನೋದು ಕೂಡ ತುಂಬಾನೇ ಕಮ್ಮಿ ಇರುತ್ತೆ. ಆದರೆ ಪ್ರೆಸೆಂಟ್ ಇವಾಗ ಈ ಹೊಸ ಟರ್ಬೈನ್ಸ್ ಕೆಪಾಸಿಟಿ ನೋಡಿದ್ರೆ 2 ಮೆಗಾವಾಟ್ಸಿಂದ 5 ಮೆಗಾವಾಟ್ಸ್ವರೆಗೂ ಇದೆ. ಜೊತೆಗೆ ಎಲೆಕ್ಟ್ರಿಸಿಟಿ ಜನರೇಷನ್ ಕೂಡ ಫಾಸ್ಟ್ ಆಗಿ ನಡೆಯುತ್ತೆ. ಅದ್ರ ಜೊತೆಗೆ ಈ ಸುಜ್ಲಾನ್ ಎನರ್ಜಿಗೆ ಇದರಿಂದ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.